ಅಂದ್ರೆ ಒಬ್ಬ ನಾಯಕ ಅದೇ ಪ್ಲಾನ್ ನಮ್ಮ ಜಿಲ್ಲೆದಾಗ ಮಾಡಿದ್ರೆ ಗೊತ್ತಾಗ್ತೈತಿ. ಒಬ್ಬ ನಾಯಕರ ಮೇಲೆ ನಾವು ಮಾಡಿದ್ರೆ ಏನಾಗ್ತಂತ ಪ್ರೀ ಪ್ಲಾನಿಂಗ್ ಮಾಡಿ ಅವ್ರ ಕಾರಿಗೆ ಮತ್ತೆ ಮಸಿ ಸುರಿವಿ. ಏನು ವಿರೋಧ ಪಕ್ಷ ನಾಯಕರ ಮೇಲ್ಮನ್ ನಮ್ಮ ನಾರಾಯಣಸ್ವಾಮಿ ಏನು ಸರ್ಕಾರ ಕಾರ್ ಅದು, ಆ ಕಾರಿನ ಮ್ಯಾಗ ಮಸಿ ಎಸದಿ ಅವ್ರ ಮ್ಯಾಗ ಘಟನೆ ಮಾಡಿ ಬಹಳಷ್ಟು ಅವ್ರನ್ನ ಹೇಳ್ಬಾರ್ದು. ನಮ್ಮ ಬಾಯಲ್ಲಿ ಹೇಳಕ್ಕಂತ ಸಣ್ಣ ಮಾತು ಹೇಳ್ಬಾರ್ದು ನಮ್ಮ ಕಲ್ಪನೆ ಐತಿ. ಯಾರೇ ಇರಲಿ, ಯಾವುದೇ ಪಕ್ಷ ನಾಯಕರು ಆ ಭಾಗ ಬಂದಾಗ, ಆ ರೀತಿ ತಮ್ಮ ಭಾಗ ಬಂದಾಗ ಈ ರೀತಿ ಮಾಡಬಾರ್ದಂತ ನನ್ನ ಕಲ್ಪನೆ ಐತಿ. ಯಾಕಂದ್ರೆ ಹಲವಾರು ನಾಯಕರು ಹಲವಾರು ಭಾಗ ಓದ್ತಾರ, ಹಲವಾರು ಜಿಲ್ಲೆಗೆ ಓದ್ತಾರ, ಹಲವಾರು ತಾಲೂಕಿಗೆ ಓದ್ತಾರ. ಓದಂತ ಸಂದರ್ಭದಲ್ಲಿ ಕೂಡ ಇಂಥ ಘಟನೆ ಮಾಡೋದು ಸೂಕ್ತವಲ್ಲ. ನಾಳೆ ನಮ್ಮ ನಾಯಕರು, ರಾಜ್ಯದ ಅಧ್ಯಕ್ಷರು, ರಾಜ್ಯ ನಾಯಕರು, ನಮ್ಮ SC ST ದಲಿತರು ಇವತ್ತೇನೋ ದಲಿತರ ಮ್ಯಾಗ ಅವ್ರ ದಬ್ಬಳಿಕೆ ನಡೆದೈತಲ್ಲ, ಅದನ್ನ ಖಂಡಿಸಿ ನಾಳೆ ಗುಲ್ಬರ್ಗದಲ್ಲಿ ನಾವೆಲ್ಲರೂ ಇವತ್ತು ಮನವಿ ಕೊಡಂತ ಕೆಲಸ ಎಲ್ಲರೂ ನಾವು ಕಲ್ತು ಕಾಸು ಹೋರಾಟ ಮುಖಾಂತರ ಅವ್ರನ್ನ ಚಾಟಿ ಬೀಸಂತ ಕೆಲಸ ನಾವು ಮಾಡ್ತೀವಿ. ಪೊಲೀಸ್ ಸ್ಟೇಷನ್ ಅಂತ ಭಯ ಅಥವಾ ಇನ್ನೊಂದು ಇರಬಾರ್ದು. ಅವ್ರಿಗೆ ಒಂದು ಮುಕ್ತವಾದಂಥ ಮಕ್ಕಳ ವಾತಾವರಣ ಕೊಡಬೇಕನ್ನೋದು ನಮಗೆ ಜಜಮಾಡಿ ಆ್ಯಕ್ಟಲ್ಲಿ ಇದೆ. ಹಾಗಾಗಿ ಇದು ಸ್ಪೆಷಲ್ ಜೂನಿಯರ್ ಪೊಲೀಸ್ ಯೂನಿಟ್ ಅಂತ SJP ಅಂತ, ಇದಕ್ಕೆ DSP ಅವರೇ ಏನೋ ಮಕ್ಕಳ ಕಲ್ಯಾಣಾಧಿಕಾರಿ ಅಂತ ಪೊಲೀಸ್ ಮಾಡ್ತಾರೆ. ಯಾರಾದ್ರೂ ಮಕ್ಕಳು ಬಂದಾಗ ಅವ್ರಿಗೆ ಕೂರಿಸಿ ಏನಾಯಿತು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಒಂದು ಆಪ್ತ ಸಮಾಲೋಚನೆ ಮಾಡೋದಕ್ಕೆ ಪೊಲೀಸ್ ಯೂನಿಟ್ ಆಗುತ್ತೆ. ಅದಾದ ನಂತರ ಇಷ್ಟಾಗುತ್ತೆ. ಈ ಥರ ಮಕ್ಕಳು ಬಂದರೆ ಅವ್ರಿಗೆ ಇದೊಂದು ಒಳ್ಳೆಯ ವಾತಾವರಣ ಕೊಡಿಸೋದಕ್ಕೆ ಎಲ್ಲ ಸ್ಟೇಷನ್ಗಳು ಡಿಸ್ಟ್ರಿಕ್ಟಲ್ಲಿ ಮಾಡ್ತಾರೆ ಮತ್ತು SC ಮಾಡಿದ್ದಾರೆ. ವಿಚಾರಣೆ ಮಾಡುವಲ್ಲಿ ತನಿಖೆ ಆಗಿರ್ಬೋದು ಅಥವಾ ಎಲ್ಲಾದರೂ ಭಿಕ್ಷಾಟನೆ ಕಳ್ಳತನ ಮಾಡುವಂಥ ವಿಷಯದಲ್ಲಿ ಅಥವಾ ಬೇರೆ ವಿಷಯಗಳಲ್ಲಿ ಮಕ್ಕಳನ್ನು ನಾವು ಠಾಣೆಗೆ ತಂದಾಗ ಅವರಿಗೆ ಭಯ ಆಗಿಬಿಟ್ಟು ಅವರು ಯಾವುದೇ ವಿಷಯಗಳನ್ನು ನಮ್ಮ ಹತ್ರ ವಿಚಾರಗಳನ್ನು ಹೇಳೋದಿಲ್ಲ. ಆ ವಿಚಾರಗಳನ್ನು ನಾವು ಅರ್ಥಕೊಂಡು ಈಗ ನಾವು ಮಕ್ಕಳಂದರೆ ಮುಗ್ಧರಿರ್ತಾರೆ, 18 ವರ್ಷದ ಮಕ್ಕಳಂದರೆ ಮುಗ್ಧರಿರ್ತಾರೆ. ಅವ್ರ ಜೊತೆಗೆ ನಾವು ಪೊಲೀಸ್ ಆಗಿ ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿಯೇ ಬೆರೆತುಕೊಂಡು ಅವರಲ್ಲಿರುವ ಆ ಭಾವನೆ ವಿಚಾರಗಳನ್ನು ತಿಳಿದುಕೊಂಡು ಅವರಿಗೆ ಪಾಲನೆ ಪೋಷಣೆ ರಕ್ಷಣೆ ಕೊಡೋಗೋಸ್ಕರ ಮಕ್ಕಳ ಸಹಾಯವಾಣಿ ಅಂತ ಹೇಳಿ ಘಟಕವನ್ನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಮಾಡಿದ್ದೇವೆ.